ನ್ಯೂಸ್18 ಚುನಾವಣಾ ಚಕ್ರ. ಕೃಷ್ಣನಗರಿ ಉಡುಪಿಗೆ ಈಗ ಚುನಾವಣಾ ಚಕ್ರ ಆಗಮಿಸಿದೆ. ಈ ಭಾಗದ ಮತದಾರನ ಒಲವು ಯಾರ ಕಡೆ ಇದೆ, ಮತದಾರನ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನನ್ನ ಹೆಸರು ರಾಘವೇಂದ್ರ ಟಿಣಿ, ಉಡುಪಿಯಿಂದ. ಉಡುಪಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಯಲ್ಲಿ 5ಕ್ಕೆ5 ಜಯವನ್ನು ಗಳಿಸಿದೆ. ಈ ಬಾರಿ ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿ 5ಕ್ಕೆ5 ಜಯ ಗಳಿಸುವುದು ಮಾತ್ರ ಅಲ್ಲ, ಕನಿಷ್ಠ ಒಂದು 40-50 ಸಾವಿರ ಅಂತರದಿಂದ ಈ 5 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಗೆಲ್ಲುವಂತ ಸಂಪೂರ್ಣ ವಾತಾವರಣ ಇದೆ. ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಉಡುಪಿ ಜಿಲ್ಲೆ ನಾಡು ಕಂಡಂತ ಒಂದು ಶ್ರೇಷ್ಠವಾಗಿರತಕ್ಕಂಥ ಒಂದು ಜಿಲ್ಲೆ. ಈ ಜಿಲ್ಲೆಯ ಬುದ್ಧಿವಂತರು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಮತದಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಆಗಿರ್ತಕ್ಕಂಥ ಸರ್ವಾಂಗೀಣ ಅಭಿವೃದ್ಧಿ, ಉಡುಪಿಯ ಯಾವುದೇ ಒಂದು ಹೊಸ ಕಟ್ಟಡಗಳು, ಯಾವುದೇ ರಸ್ತೆಗಳು, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನು ತಾವು ಗಮನಿಸಿದ್ರೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಉಡುಪಿಯ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ. ಇದು ಒಂದು ಬಿಜೆಪಿಗೆ ಮತ್ತು ಹಿಂದುತ್ವಕ್ಕೆ ಒಂದು ಭದ್ರ ಕೋಟೆ. ಉಡುಪಿ ಅಂತ ಹೇಳಿದ್ರೆ ಹಿಂದುತ್ವದ ಒಂದು ದೊಡ್ಡ ಭದ್ರ ಕೋಟೆ. ಹಾಗಾಗಿ ಸಂಶಯವೇ ಇಲ್ಲ, 100ಕ್ಕೆ100 5ಕ್ಕೆ5 ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಕೆ ಕೃಷ್ಣಮೂರ್ತಿ ಆಚಾರ್ಯ, ಉಡುಪಿ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷ ನಾನು. ಈ ಬಾರಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ಕ್ಷೇತ್ರದಲ್ಲಿ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ನಮ್ಮ ಬೈಂದೂರು ಕ್ಷೇತ್ರದಲ್ಲೊಬ್ರು ಉದಯ ಗಾಣಿಗ ಹೇಳಿ ಮರ್ಡರ್ ಮಾಡಿದ್ರು ಅವರನ್ನು. ಆ ಮರ್ಡರಿನ ವಿಷಯವೇ ಏನಂತ ಗೊತ್ತಾಗ್ಲಿಲ್ಲ ಬಂಧುಗಳೇ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಮತ್ತೆ ಇದರಲ್ಲಿ ನೇರ ರಕ್ಷಣೆ ನೀಡಿದ್ದಾರೆ. ಅವರು ಯಾರಿಗೆ ಮರ್ಡರ್ ಮಾಡಿದ್ದಾರೆ ಅವರಿಗೆ ನೇರ ರಕ್ಷಣೆಯನ್ನು ನೀಡಿದ ಬಿಜೆಪಿಯ ಜಿಲ್ಲಾಧ್ಯಕ್ಷ ಅಂತವರು ಅದೇ ಪಾರ್ಟಿಯವರು. ಇಂತಹ ಒಂದು ಭ್ರಷ್ಟ ಹಾಗೂ ಸಮಾಜಘಾತುಕ ಪಕ್ಷ. ಯಾಕಂದ್ರೆ ಜನರಿಗೆ ಈಗ ಎಲ್ರಿಗೂ ಬೇಸತ್ತು ಹೋಗಿದ್ದಾರೆ ಮುಂಚೆ ಬೆಲೆ ಏರಿಕೆಯಿಂದ. ಯಾಕಂತ ಹೇಳಿದ್ರೆ ಒಂದು 5 ವರ್ಷ ಅಲ್ಲ 8 ವರ್ಷ ಆಯ್ತು ಕೇಂದ್ರ ಸರ್ಕಾರ ಬಂದು. 350 ರೂಪಾಯಿ 400 ರೂಪಾಯಿ ಗ್ಯಾಸ್ ಇದ್ದ ರೇಟು ಈಗ 1150 ಬಂಧುಗಳೇ. ಆವಾಗ ಇದೇ ಸ್ಮೃತಿ ಇರಾನಿ ಇರಲಿ, ಅನೇಕ ಮಂದಿ ಮಹಿಳಾ ಮಣಿಗಳು, ಬಿಜೆಪಿಯ ಮಹಿಳಾ ನೇತಾರರೆಲ್ಲ ಘಂಟಾಘೋಷವಾಗಿ ರೋಡಲ್ಲಿ ನಿಂತು ಏನು ಕೇಕೆ ಹಾಕುವುದಂತ ಹೇಳಿದ್ರೆ, ಈಗ ಅವ್ರು ಬಂದು ಕೇಕೆ ಹಾಕ್ಲಿ ಬಂಧುಗಳೇ. ನಾವು ಹೇಳೋದು ಹಾಗೆ. ಯಾಕಂತ ಹೇಳಿದ್ರೆ ಬಡವರ ಹೊಟ್ಟೆಗೆ ಹೊಡೆದು ತಾವು ಮಾಡ್ತೇವೆ, ನಾವು ಸರಿಯಾಗಿ ಮಾಡ್ತೇವೆ ಅಂತ ಹೇಳಿದ ಒಂದು ಬಿಜೆಪಿಯ ಭ್ರಷ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಿನ ದಿನಗಳ ಜನರೇ ಕಿತ್ತೋಗಬೇಕಂತ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಹೆಸರು ಶ್ರೀಕಾಂತ್ ನಾಯಕ್ ಅಂತ ಹೇಳಿ. ಉಡುಪಿ ಜಿಲ್ಲೆಯಲ್ಲಿ ಚುನಾವಣಾ ಕಾವು ಈಗಾಗಲೇ ಬಹಳ ವೇಗವಾಗಿ ಬೀಳ್ತಾ ಇದೆ. ಇವತ್ತು ಉಡುಪಿ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಪರ ಒಲವು ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಕಂಡು ಬರುವುದು ನಾವೆಲ್ಲ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಾವು ಬಹಳಷ್ಟು ಕಾರಣಗಳನ್ನು ಹೇಳ್ಬೋದು. ಒಂದು ಕಡೆ ಇವತ್ತು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಮ್ಮ ದೇಶ ವಿಶ್ವಕ್ಕೆ ನಾಯಕನಾಗುವಂತ ಒಂದು ಸ್ಥಾನಮಾನಕ್ಕೆ ಏರ್ಬಿಟ್ಟಿದೆ. ವಿಶೇಷವಾಗಿ ಅಭಿವೃದ್ಧಿ ವಿಚಾರ ಒಂದು ಕಡೆ ನಾವು ಹೇಳಿದ್ರೆ, ಅದರೊಟ್ಟಿಗೆ ಭಾವನಾತ್ಮಕವಾಗಿ ಇವತ್ತು ಜನರ ಭಾವನೆಗಳೊಂದಿಗೆ ಒಟ್ಟಿಗೆ ಇದ್ದು ಕೆಲಸವನ್ನು ಮಾಡಿದಂತ ಸರ್ಕಾರ ನಮ್ಮದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ. ಮತ್ತೆ ಎಲ್ಲ ಕಡೆ ನಮ್ಮ ಕಾಪು ಆಗ್ಲಿ, ಉಡುಪಿ ಜಿಲ್ಲೆ 5 ಕ್ಷೇತ್ರಗಳಾಗ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳು ಗೆದ್ದೇ ಗೆಲ್ತೇವೆ ಎನ್ನುವಂತ ದೃಢ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಲ ಚುನಾವಣೆಯ ಇದರ ಅಂಶದಲ್ಲಿ ನಾವು ನೋಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ದೊಡ್ಡ ಒಂದು ಅಲೆ ಪ್ರಾರಂಭ ಆಗಿದೆ. ಯಾಕಂತ ಹೇಳಿದ್ರೆ ಬಿಜೆಪಿಯವರು ಸುಳ್ಳು ಹೇಳಿ, ಧರ್ಮದ ಹೆಸರು ಹೇಳಿ, ದೇವರ ಹೆಸರು ಹೇಳಿ ಓಟನ್ನು ಪಡ್ಕೊಂಡು ಗ್ಯಾಸಿನ ಬೆಲೆ ಇರಬಹುದು, ಪೆಟ್ರೋಲ್ ಬೆಲೆ ಇರಬಹುದು, ಎಲ್ಲ ಹೆಚ್ಚಳ ಮಾಡಿ ಜನರನ್ನು ಕೊಂದು ತಿನ್ನುವಂತಹ ಒಂದು ವ್ಯಾಪಾರ ನಡೆಸುವ ರೀತಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ದೇಶದ ಇಡೀ ಯಾವುದು ಗವರ್ಮೆಂಟ್ ಇಲಾಖೆ ಉಂಟು ಅದನ್ನೆಲ್ಲ ಪ್ರೈವೇಟೀಕರಣ ಮಾಡುವಂತಹದ್ರ ರೀತಿಯಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಿದ್ದರಾಮಯ್ಯರು ಬಹಳ ಹಿಂದೆ ಒಂದು 5 ವರ್ಷ ಅವರು ಕಾಲ ಒಂದು ಮುಖ್ಯಮಂತ್ರಿ ಆಗಿ ಜನಸೇವೆ ಮಾಡಿರುವಂತದ್ದು, ಒಂದು ಪ್ರಣಾಳಿಕೆಯಲ್ಲಿ ಯಾವುದೆಲ್ಲ ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡಿರುವಂತಹ ಏಕೈಕ ವ್ಯಕ್ತಿ ಅಂತೇಳಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಮತ್ತೆ ಎಲ್ಲ ಜನ ಸಹ ಆಶೀರ್ವಾದ ಅವರಿಗೆ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ಅನ್ನು ಗೆಲ್ಲಿಸುವಲ್ಲಿ ಶ್ರಮಿಸಬೇಕು. ಈಗ ಹೊಸದಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಸ್ಪಂದಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಪ್ರಭಾಕರ್ ಪೂಜಾರಿ ಅಂತ ಉಡುಪಿ ನಗರಸಭೆಯ ಸದಸ್ಯನಾಗಿದ್ದೇನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ. ಏನು ಜಿಲ್ಲೆಯಲ್ಲಿ 5ಕ್ಕೆ5 ಕ್ಷೇತ್ರ ಗಳಿಸಲಿಕ್ಕೆ
ಮತ್ತೆ ಈಗ ಏನು ಅಭಿವೃದ್ಧಿ ಕೆಲಸ, ಮತ್ತೆ ನಮ್ಮ ಹಿಂದುತ್ವ, ಮತ್ತೆ ಈ ಭ್ರಷ್ಟಾಚಾರ ಮುಕ್ತ. ರಾಜೀವ್ ಗಾಂಧಿ ಹೇಳ್ತಿದ್ರು ಅವರು ಪ್ರಧಾನಮಂತ್ರಿ ಆಗಿರುವಾಗ, 1 ರೂಪಾಯಿ ನಾವು ಕಳಿಸಿದ್ರೆ ಅದರಲ್ಲಿ 15 ಪೈಸಾ ಮಾತ್ರ ಜನರಿಗೆ ಮುಟ್ತದೆ. ಹೀಗಾಗಲ್ಲ, ಎಲ್ರಿಗೂ ನಮ್ಮ ಮೋದಿಯವರು ಎಲ್ರಿಗೂ ಜನ್ಧನ್ ಅಕೌಂಟ್, ಆ ಅಕೌಂಟ್, ಈ ಅಕೌಂಟ್ ಮಾಡಿ ಎಲ್ಲ ನೇರ ಅವರ ಖಾತೆಗೆ ಹಣ ಹೋಗ್ತದೆ. ಹಾಗಾಗಿ ಭ್ರಷ್ಟಾಚಾರ ತುಂಬಾ ಕಡಿಮೆ ಆಗಿದೆ. ಇನ್ನು ಅದು 0% ಬಂದು ನಿಲ್ಬಹುದು. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಏನೇನು ನಮಗೆ ಗೆಲ್ಲಿಕ್ಕೆ ಸಮಸ್ಯೆ ಇಲ್ಲ. ಮತ್ತೊಂದು ವಿಶೇಷ ಏನಂದ್ರೆ, ಉಡುಪಿಯ ಮಹಾದೊಡ್ಡ ಕಾಂಗ್ರೆಸ್ ನಾಯಕ ಪ್ರಮೋದ್ ಮಧ್ವರಾಜರು ಅವರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭ್ರಮನಿರಸನಗೊಂಡು, ಹತಾಶೆಗೊಂಡು, ನಿರಾಶೆಗೊಂಡು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಹಾಗಾಗಿ ನಾವು ಮುಂಚೆಯೂ ಸ್ಟ್ರಾಂಗ್ ಇದ್ದೇವೆ ಮತ್ತು ಇನ್ನೂ ತುಂಬಾ ಬಲಿಷ್ಠರಾಗಿದೆ. ನನ್ನ ಹೆಸರು ಸೌರಭ್ ಬಲ್ಲಾಲ್ ಅಂತ. ನಾನು ಉಡುಪಿ ಜಿಲ್ಲಾ NSUI ಅಧ್ಯಕ್ಷ. ಈ ಬಾರಿ 3 ವರ್ಷದಿಂದ ಇರುವ ಬಿಜೆಪಿ ಸರ್ಕಾರ ಅತ್ಯುತ್ತಮವಾಗಿ ಭ್ರಷ್ಟಾಚಾರ ಹಾಗೂ ಯುವಕರ ವಿರೋಧ, ವಿದ್ಯಾರ್ಥಿಗಳ ವಿರೋಧ ಮಾಡ್ತಾ ಬಂದಿದೆ. ಸೊ ಈ ಸರ್ಕಾರ ಯಾವುದೇ ರೀತಿಯ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಇಂಥ ಮೊದಲಿನ ದಿನಗಳಲ್ಲಿ ಏನು ನಮಗೆ ಸ್ಕಾಲರ್ಶಿಪ್ಗಳು ಸಿಗ್ತಿತ್ತು, ಬಸ್ ಪಾಸ್ಗಳು ಸಿಗ್ತಿತ್ತು, ಅದನ್ನು ಕೊಡ್ಲಿಕ್ಕೆ ವಿಫಲರಾಗಿದ್ದಾರೆ. ಇವರ ಈ 3rd ರೇಟೆಡ್ ಪೊಲಿಟಿಕ್ಸ್ ಅರ್ಥ ಆಗಿದೆ. ಯಾಕಂದ್ರೆ ಹಿಂದುತ್ವದ ಹೆಸರಲ್ಲಿ ಅಮಾಯಕ ಹಿಂದೂ ಹುಡುಗರ ಬಲಿ ಕೊಡ್ತಾರೆ. ಇಂತಹ ಒಂದು 3rd ರೇಟೆಡ್ ಗೇಮ್ ಅನ್ನ ಇವರು ಪುನಃ ಆಡ್ತಾರೆ. ಖಾಲಿ 40% ಕಮಿಷನ್ ಆಗಿರ್ಬೋದು, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ. ಖಾಲಿ ಇವರ ಮನೆಯನ್ನ ಬೆಳೆಸುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ಬರುವ ದಿನಗಳಲ್ಲಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರ 100% ಮಾಡ್ತದೆ. ನಾವು ಮುಂದಿನ ಬರುವ 5 ವರ್ಷ ಸರ್ಕಾರ ನಡೆಸ್ತೇವೆ ಅಂತ ಹೇಳಿ, ಪೂರ್ಣ ಬಹುಮತದಿಂದ ಸರ್ಕಾರ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅಂಡಾರ ದೇವಿಪ್ರಸಾದ್ ಶೆಟ್ಟಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಪ್ರಭುಗಳು. ಒಂದು ಮತದಾರ ಒಂದು ಸರ್ಕಾರವನ್ನು ಆಯ್ಕೆ ಮಾಡಿದಾಗ ಸರ್ಕಾರ ಮಾಡುವಂತಹ ಕೆಲಸ ಏನು ಅಂದರೆ ಉದ್ಯೋಗ ಸೃಷ್ಟಿಸುವುದು, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿಕೊಂಡು ಮಾಡಿದಂತಹ ಅಭಿವೃದ್ಧಿ ಕೆಲಸವೇ ಇಂದು ಆ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಶ್ರೀರಕ್ಷೆ. ಉದಾಹರಣೆಗೆ ಫಲಾನುಭವಿಗಳು. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 2,60,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಕಾಣಬಹುದು, ಬೇರೆ ಬೇರೆ ಥರದಲ್ಲಿ. ಉದಾಹರಣೆಗೆ ಕೃಷಿ ಸಮ್ಮಾನ ಯೋಜನೆಗಳು ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗ್ಬೋದು, ಜನೌಷಧಿಗಳು ಆಗ್ಬೋದು, ಬೇರೆ ಬೇರೆ ಥರದ ಯಾವ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಜನರ ಅಪೇಕ್ಷೆಗೆ ಪಟ್ಟಂತೆ. ಆತ್ಮನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಯುವ ಉದ್ಯೋಗಿಗಳನ್ನು ಸೃಷ್ಟಿಸುವುದು. ನೋಡಿರ್ಬೋದು, ದೇಶದ 50% ಸ್ಟಾರ್ಟ್ಅಪ್ಗಳು ಇಂಡಿಯಾದಲ್ಲಿರೋದು. ಮೋದಿಯಂತಹ ನಾಯಕತ್ವ ಇದ್ದರೆ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳಿಂದ ಕೂಡಿದಂತಹ ಸರ್ಕಾರ ಇದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಈ ದೇಶ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಮತದಾರರೇ ಇದಕ್ಕೆ ಬೆಂಬಲ ನೀಡಬೇಕಂತ ಈ ಮೂಲಕ ಹೇಳ್ತೀನಿ. ನನ್ನ ಹೆಸರು ರಮೇಶ್ ಕಾಂಚನ್ ಅಂತೇಳಿ. ನಾನು ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ಏನಂತ ಹೇಳಿದ್ರೆ, ದೇಶದಿಂದ ಹಿಡಿದು ರಾಜ್ಯದಿಂದ ಹಿಡಿದು ಉಡುಪಿಯವರೆಗೆ ಇವತ್ತು 40% ಕಮಿಷನ್ ಹೋಗಿ ಇವತ್ತು 80% ಹೋಗಿದೆ. ಇವತ್ತು ಉಡುಪಿಯ ಶಾಸಕರು, ಇದು ಇವತ್ತು 3 ಇಲಾಖೆಗಳಿದೆ, ನಗರಸಭೆ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ, ಉಡುಪಿ ತಾಲೂಕು ಆಫೀಸ್. ಇದರಲ್ಲಿ ಇಲಾಖೆ ಅಧಿಕಾರಿಗಳಿಲ್ಲದೆ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಪರ್ಕಲ ಎಂಬ ಊರಿದೆ, ಅಲ್ಲಿ ರಸ್ತೆಯನ್ನು ಅರ್ಧಂಬರ್ಧ ಅಗ್ದು ಹಾಕಿ ಇವತ್ತು ಅಲ್ಲಿಯ ಜನರಿಗೆ ಬಹಳಷ್ಟು ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಉಡುಪಿಯ MLA ಅವರು ಮಾಡಿದ್ದಾರೆ. ಇವತ್ತು ಬಡ ಜನರ ಕಣ್ಣೀರು ಒರೆಸುವಂತ ಕೆಲಸದಲ್ಲಿ ಬಿಜೆಪಿಯ ಎಲ್ಲ ಜಿಲ್ಲೆಯ ಶಾಸಕರು ವಿಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸಮುದ್ರದಲ್ಲಿ ಮೀನಿದ್ರು ಕೂಡ ಸೀಮೆಯಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಈ ಬಿಜೆಪಿ ಸರ್ಕಾರಕ್ಕೆ. ಇವತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಕರೆಂಟ್ ಬಿಲ್ ಜಾಸ್ತಿ ಮಾಡುವ ಮುಖಾಂತರ ಇವತ್ತು ಜನರಿಗೆ ನುಡಿದಂತೆ ನಡೆಯದ ಸರ್ಕಾರ. ಮುಂದಿನ ಬಾರಿ ಖಂಡಿತ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅಲ್ವಿನ್ ಡಿಸೋಜ, ಉಡುಪಿ. ಮೋದಿ ಅವರಿಗಾಗಿ ಇಡೀ ಪ್ರಪಂಚದಲ್ಲೇ ಎಲ್ಲರೂ ಅವರಿಗೆ ಗೌರವಿಸ್ತಾ ಇದ್ದಾರೆ. ಹಾಗೂ ಅಲ್ಪಸಂಖ್ಯಾತರನ್ನು ಈ ಕಾಂಗ್ರೆಸ್ ಎತ್ತಿ ಕಟ್ತಾ ಇದೆ ಕೇವಲ ವೋಟ್ ಬ್ಯಾಂಕಿಗಾಗಿ. ಅವರನ್ನು ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದ ಈಗ ವಿವಿಧ ತರದ ನಾಟಕಗಳು ಆರಂಭವಾಗಿವೆ. ಅದರಲ್ಲಿ 200 ವ್ಯಾಟ್ ವಿದ್ಯುತ್ ಅನ್ನು ಫ್ರೀ ಕೊಡ್ತೇವೆ, 2,000 ಕೊಡ್ತೇವೆ. ಇಂತಹ ಒಂದು
ನಾಟಕೀಯ ಒಂದು ಎಜೆಂಡಾಗಳನ್ನು ಕೊಡ್ತಾ ಇದ್ದಾವೆ. ಪ್ರಪಂಚದಾದ್ಯಂತ ನಮ್ಮ ಈ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಈಗ ಮುಂಚೂಣಿಯಲ್ಲಿದೆ. ಅದರಿಂದ ಈ ಕರ್ನಾಟಕದಲ್ಲೂ ಬಿಜೆಪಿ ಬರ್ತದೆ. ನಮ್ಮ ಕರಾವಳಿಯಲ್ಲಿ ಅಂತೂ ಎಲ್ಲ ಸ್ಥಾನಗಳನ್ನು ಬಿಜೆಪಿ ಗೆಲ್ತದೆ. ಕರಾವಳಿಯಲ್ಲಿ ಮತ್ತು ನಮ್ಮ ಉಡುಪಿಯಲ್ಲಿ 5ಕ್ಕೆ 5 ಸ್ಥಾನವನ್ನು ನಾವು ಗೆಲ್ತೇವೆ ಅಂತ ಹೇಳಿ ನಮ್ಮ ಭರವಸೆ ಇದೆ. ನಾನು ವೆರೋನಿಕಾ ಕರ್ನೇಲಿಯೋ ಅಂತ ಉಡುಪಿಯಿಂದ. ಈ ಬಾರಿಯ ಚುನಾವಣೆ ಬಹುಶಃ ಒಂದು ರೀತಿಯಲ್ಲಿ ಜನ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾರಣ ಏನು, ಅಧಿಕಾರದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಅವ್ರು ಏನು ವಾಗ್ದಾನಗಳನ್ನು ಅಧಿಕಾರಕ್ಕೆ ಬರಬೇಕಿದ್ರೆ ಕೊಟ್ಟಿದ್ರು, ಬಹುಶಃ ಅದು ಎಲ್ಲದೂ ಸುಳ್ಳಾಗಿದೆ ಎಂಬ ರೀತಿಯಲ್ಲಿ ಇವತ್ತು ಜನ ಅಂದ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಅವರಿಗೆ ಜನಾದೇಶ ಇಲ್ಲದಿದ್ರು ಕೂಡ ಮೊದಲಿಗೆ ಅವರು ಶಾಸಕರನ್ನೇ ಖರೀದಿ ಮಾಡಿ ಏನು ಸರ್ಕಾರ ಮಾಡಿದ್ದಾರೆ ಅದನ್ನು ಜನ ಗಮನಿಸ್ತಾ ಇದ್ರು. ಈ ಬಾರಿ ಬದಲಾವಣೆ ಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಬಾರಿ ಎಲ್ಲ ಭಾಗದಲ್ಲೂ, ಅದರಲ್ಲಿ ಪ್ರತ್ಯೇಕವಾಗಿ ಉಡುಪಿಯಲ್ಲಿ ಕೂಡ ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿ ಬರ್ತಾರೆ. ನಮ್ಮ ಜಿಲ್ಲೆಯ ಜನ ಬುದ್ಧಿವಂತರಿದ್ದಾರೆ. ನಮ್ಮ ಜನ ಖಂಡಿತವಾಗಿ ಈ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಯುವಕರು, ಮಹಿಳೆಯರು, ಪ್ರತ್ಯೇಕವಾಗಿ ಅನೇಕ ಯುವಕರು ನಿರುದ್ಯೋಗಿಗಳಿದ್ದಾರೆ. ಮಹಿಳೆಯರು ಅನೇಕರು ಸಂಕಷ್ಟ ಪಡ್ತಾ ಇದ್ದಾರೆ. ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇರುವಾಗ ಎಲ್ಲರೂ ಕೂಡ ಈ ಬಗ್ಗೆ ಚಿಂತಿಸ್ತಾರೆ ಮತ್ತು ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂದ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಅಲ್ಪಸಂಖ್ಯಾತ ಮೋರ್ಚಾ ದಾವೂದ್ ಅಬೂಬಕರ್ ಅಂತ. ನಮ್ಮ ಒಂದು ಸಂಘಟನೆಗೆ ಅಂದ್ರೆ ಅಲ್ಪಸಂಖ್ಯಾತವರಿಗೆ ಮೋದಿ ಅವರು ಏನು ಸಾಧನೆಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ಸವಲತ್ತನ್ನು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಬಿಜೆಪಿಯಲ್ಲಿ ಬಂದು ಸಾಧಾರಣ 14 ವರ್ಷ ಆಗಿದೆ. ಇಷ್ಟರ ತನಕ ನನಗೆ ಬಿಜೆಪಿಯಲ್ಲಿ ಮರ್ಯಾದೆ ಸಿಕ್ಕಿದಷ್ಟು ಯಾವುದೋ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟು ಮರ್ಯಾದೆ ಸಿಕ್ಕಲಿಲ್ಲ. ನನಗೆ ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ನನಗೆ ಬಿಜೆಪಿಯವರು. ಮತ್ತೆ ಅಲ್ಪಸಂಖ್ಯಾತವರಿಗೆ ಇಷ್ಟೊಂದು ಸವಲತ್ತನ್ನು ಕೊಟ್ಟಿದ್ದಾರೆ ಅಂದ್ರೆ ಬಹುಶಃ ನನ್ನ ಲೈಫಲ್ಲಿ 70 ವರ್ಷದಲ್ಲಿ ನಾನು ಕಾಂಗ್ರೆಸ್ ನೋಡ್ತಾ ಇದ್ದೆ. 70 ವರ್ಷದಲ್ಲಿ ಬರೀ ಮುಸ್ಲಿಂ ಅವರಿಗಾಗ್ಲಿ ಕ್ರಿಶ್ಚಿಯನ್ ಅವರಿಗಾಗ್ಲಿ ಬರೀ ಓಟ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ, ಅಷ್ಟೇ ಪ್ರಯೋಗ ಮಾಡ್ತಾ ಇದ್ದಾರೆ ಅವರು. ನಾನು ತುಂಬಾ ಹೆಮ್ಮೆ ಪಡ್ತೇನೆ ಇಂಥ ಮೋದಿ ನಮಗೆ ಇಷ್ಟೊಂದು ಸವಲತ್ತನ್ನು ಕೊಟ್ಟಿದ್ದಕ್ಕೆ. ಮತ್ತೆ ಮೋದಿಗೆ ನಾನು ಧನ್ಯವಾದ ಹೇಳ್ತೇನೆ. ಈಗ ಅಲ್ಪಸಂಖ್ಯಾತವರಿಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಮರ್ಯಾದೆ ನಾವು ಜೀವನ ಮಾಡ್ತಾ ಇದ್ದೇವೆ ಉಡುಪಿಯಲ್ಲಿ. ಯಾರಿಗೂ ತೊಂದರೆ ಇಲ್ಲ ಅಲ್ಪಸಂಖ್ಯಾತವರಿಗೆ ಬಿಜೆಪಿಯಲ್ಲಿ ಅಂತ ಹೇಳುತ್ತಾ ನನ್ನ ಈ ಮಾತು ಮುಗಿಸ್ತೇನೆ. ನಮಸ್ಕಾರ. ಚುನಾವಣಾ ಚಕ್ರದಲ್ಲಿ ಈಗ ಒಂದು ಸಣ್ಣ ವಿರಾಮ. ನನ್ನ ಹೆಸರು ಪ್ರಫುಲ್ಲ ಚಂದ್ರ ಅಂತ ಹೇಳಿ, ನಾನು ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕನಾಗಿದ್ದೇನೆ. ಇವತ್ತಿನ ಈ ಒಂದು ರಾಜಕೀಯ ವಿದ್ಯಮಾನ ನೋಡಿದರೆ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೀತಿಯ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದಂತೆ ತೋರ್ತದೆ. ಯಾವುದನ್ನೇ ಕೇಳಿದ್ರು ಸಹ ಅವರು ನಮಗೆ ನೀವು ಸಾಕ್ಷಿ ಕೊಡಿ ಅಂತೇಳಿ. ಈಗ ಸಾಕ್ಷಿ ಅವರೇ ಈಗ ಲೋಕಾಯುಕ್ತದವರೇ ಹಿಡಿದು ಕೊಟ್ಟಿದ್ದಾರೆ. ಇನ್ನಾದರೂ ಅವರು ಒಪ್ಪಿಕೊಳ್ಬಹುದು ನಾವು ಭ್ರಷ್ಟರಂತ ಹೇಳಿ. 10 ಲಕ್ಷ ಕೋಟಿಯನ್ನು ಇವರು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಇವರು ಮನ್ನಾ ಮಾಡ್ಬೇಕಂತ ಹೇಳಿದ್ರೆ ಏನ್ ಇವರು ಅಪ್ಪನ ಮನೆ ಆಸ್ತಿಯ? ಸರ್ಕಾರ ಅಂತ ಹೇಳಿದ್ರೆ ಜನರ ಹಣದ ತೆರಿಗೆ ಅಲ್ವಾ? ಈ ಹಣವನ್ನು ಯಾಕೆ ಇವರು ಈ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ? ಇವರನ್ನು ಕೇಳುವವರು ಇಲ್ವಾ? ಇವರಿಗೆ ಓಟ್ ಒತ್ತಿದ ಕೂಡಲೇ ಎಲ್ಲವೂ ಮುಗಿದು ಹೋಯ್ತಾ? ಆದ್ರಿಂದ ದಯವಿಟ್ಟು ಮುಂದೆ ಬರುವಂತ ಚುನಾವಣೆಯಲ್ಲಿ ನೀವು ಇವರನ್ನು ಬದಲಾಯಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನನ್ನ ಹೆಸರು ಸತ್ಯಾನಂದ ನಾಯಕ್ ಅಂತೇಳಿ. ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಹವಾ ಏರ್ತಾ ಇದೆ. ಎಲ್ಲ ಪಕ್ಷಗಳು ಚುನಾವಣಾ ತಯಾರಿಯಲ್ಲಿದ್ದಾವೆ. ಈಗ ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬರುವ ಒಂದು ಕನಸಿನಲ್ಲಿದೆ. ಬಹುಶಃ ಇದು ಅವರಿಂದ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮಲ್ಲಿ ಅಧಿಕಾರ ಇದ್ದರೂ ಕೂಡ ಚುನಾವಣಾ ಸಂದರ್ಭಗಳು ಬಿಟ್ಟು ಕೂಡ ನಿರಂತರವಾಗಿ ನಮ್ಮ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ತಳಮಟ್ಟದಲ್ಲಿ ನೇರವಾಗಿ ಮತದಾರರ ಹತ್ರ ಅವರು ಸಂಪರ್ಕದಲ್ಲಿದ್ದಾರೆ. ಹಾಗೆ ಇವತ್ತಿನ ದಿವಸ ಅಧಿಕಾರಕ್ಕೆ ಬರುವ ಕನಸಿನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ DK ಶಿವಕುಮಾರ್ ನೇತೃತ್ವದ ಒಂದು ಕಾಂಗ್ರೆಸ್ ಪಕ್ಷವು ಹಲವಾರು ಉಚಿತ ಯೋಜನೆಗಳನ್ನು ಹೇಳ್ತಾ ಇದೆ. ಇವರು ಉಚಿತಗಳನ್ನು ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರವನ್ನ, ಮೋದಿಜಿಯವರ ನೇತೃತ್ವದ ಸರ್ಕಾರ, ಹಾಗೆ ಇಲ್ಲಿ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಅತ್ಯುತ್ತಮ ಕೆಲಸ ಮಾಡಿದೆ ಅಂತೇಳಿ ಜನರು ಭಾವಿಸಿದ್ದಾರೆ. ನಮಸ್ಕಾರ. ಈಗಿನ ಎಲೆಕ್ಷನ್ನ ಪರಿಸ್ಥಿತಿ ನೋಡುವಾಗ ನಾವು ಯಾರಿಗೆ ವೋಟ್ ಹಾಕಬೇಕು, ಯಾರಿಗೆ ವೋಟ್ ಹಾಕಬಾರ್ದು ಅಂತ ಹೇಳಿ
ಎಕ್ಸಿಸ್ಟಿಂಗ್ ಸಿಚುವೇಶನ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ. ಎಲ್ಲಿ ನೋಡಿದ್ರು ಕರಪ್ಷನ್, ಎಲ್ಲಿ ನೋಡಿದ್ರು ವಯಲೇಷನ್. ಅವರದ್ದು ಒಂದೇ ಒಂದು ಅಜೆಂಡಾ ಈಗಿನ ಸರ್ಕಾರದ್ದು, ಡಬಲ್ ಇಂಜಿನ್ ಸರ್ಕಾರದ್ದು, ಕೇವಲ ಕೋಮುವಾದ ಒಂದು ಬೇಸಿಗೆ ಇಟ್ಕೊಂಡು ಅವ್ರ ಜನರನ್ನು, ನಮ್ಮ ಸೊಸೈಟಿಯನ್ನು ಡಿವೈಡ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ. ಇಲ್ಲಿ ರೇಟ್ಸ್ ಹೆಚ್ಚಾಗ್ತಾ ಉಂಟು, ಇಲ್ಲಿ ಜನರಿಗೆ ಅನ್ಎಂಪ್ಲಾಯ್ಮೆಂಟ್ ಇದೆ. ಆ ಬಗ್ಗೆ ಯಾರು ಕೂಡ ತಲೆ ಎತ್ತುವುದಿಲ್ಲ. ದಯವಿಟ್ಟು ಈ ಸಲ ಎಲ್ಲ ಮತದಾರರು ಆಲೋಚನೆ ಮಾಡಿ, ಜಸ್ಟಿಫೈ ಮಾಡಿ, ಯಾರಿಗೆ ವೋಟ್ ಕೊಡ್ಬೇಕಂತ ನೀವೇ ಡಿಸೈಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಡೆವಲಪ್ಮೆಂಟ್ ಇಲ್ಲ, ಒಂದೇ ಅಜೆಂಡಾ ಅಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಜನರನ್ನು ಡಿವೈಡ್ ಮಾಡುವಂತಹ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಈಗಿನ ಸರ್ಕಾರ ನಡೆಸ್ತಾ ಇದೆ. ಅದನ್ನು ನಾವು ಸ್ಟಾಪ್ ಮಾಡಬೇಕು. ನಾವು ದಯವಿಟ್ಟು ಈ ಸಲ ಸೆಕ್ಯುಲರ್ ಪಾರ್ಟಿಗೆ ವೋಟ್ ಕೊಡಬೇಕಾಗಿ ಕೇಳಿಕೊಳ್ತೇವೆ. ನಾನು ವಿಜಯ್ ಕುಮಾರ್ ಉದ್ಯಾವರ ಅಂತ. ಇಲ್ಲಿಯ ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣನ ನಾಡು ಉಡುಪಿ ಜಿಲ್ಲೆ. ಡಾಕ್ಟರ್ VS ಆಚಾರ್ಯರನ್ನು ಕಂಡಂತ ಹಿರಿಯ ರಾಜಕಾರಣಿ, ಮುತ್ಸದಿ ರಾಜಕಾರಣಿ ಕಂಡಂತ ಈ ಜಿಲ್ಲೆ. ಚುನಾವಣಾ ಹವ ಏರುತ್ತಿದೆ. ಈಗ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿಯೂ ಮತದಾರರ ಒಲವು ಭಾರತೀಯ ಜನತಾ ಪಕ್ಷದ ಕಡೆಗೆ ಇದೆ. ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಉಡುಪಿ ಜಿಲ್ಲೆ, ಅದು ಉಡುಪಿ ಕ್ಷೇತ್ರದಲ್ಲಿಯೂ ಜನಸಾಮಾನ್ಯರು, ಸಾಮಾನ್ಯ ಜನರು ನಮ್ಮ ಪಕ್ಷವನ್ನು ಮೆಚ್ಚುತ್ತಿದ್ದಾರೆ. ಕಳೆದ ವರ್ಷದ ಅಂತರಕ್ಕಿಂತ ಈ ಸಲದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಉಡುಪಿ ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನಗಳನ್ನು ಹೆಚ್ಚಿನ ಮತದಿಂದ ಗೆಲ್ಲುತ್ತದೆ. ನಾನು ಮೀನಾಕ್ಷಿ ಅಂತ. ಈಗಿನ ಸರ್ಕಾರ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ ಜನಸಾಮಾನ್ಯರಿಗೆ ಒಂದು ಗ್ಯಾಸಿನ ಬೆಲೆ ಕೂಡ ಏರಿಕೆ ಮಾಡಿದ್ದಾರೆ. ಯಾಕಂದ್ರೆ 300 ಚಿಲ್ಲರೆ ಇರುವಾಗ ಇದೇ ಶೋಭಾ ಕರಂದ್ಲಾಜೆ ಅವರು ಗ್ಯಾಸ್ ಅನ್ನು ಇಟ್ಕೊಂಡು ಬೆಂಕಿ ಮಾಡಿಕೊಂಡು ಕೂತಂತವ್ರು ಈಗ 1,200 ತನಕ ಬಂದಿದೆ. ಆದ್ರೂ ಮಾತಾಡ್ಲಿಕ್ಕೆ ಅವರಿಲ್ಲ. ಈಗ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೊಂದು GST ಹಾಕಿದ್ದಾರೆ. ಈಗ ನಾವೇ ದುಡಿತೇವೆ. ನಾವು ದುಡಿಯುವಾಗ ನಾವು ತನ್ನ ಹಣದಲ್ಲಿ GST ಕಟ್ಟಬೇಕು. ಯಾವುದು ಕೂಡ ಈಗ ಬೆಲೆ ಕಡಿಮೆ ಇಲ್ಲ. ಎಲ್ಲವನ್ನೂ ರೇಟ್ ಜಾಸ್ತಿ ಮಾಡಿ, ಎಣ್ಣೆಗೆ ಕೂಡ ಜಾಸ್ತಿ ಮಾಡಿ ನಮ್ಮ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಬಾಲಕೃಷ್ಣ ಶೆಟ್ಟಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಚುನಾವಣಾ ಪರ್ವ ಬಹಳ ವಿಶೇಷವಾಗಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಎಲ್ಲ ಜನರಿಗೂ ಕೂಡ ಉತ್ತಮವಾದ ಸೌಲಭ್ಯ ನೀಡ್ತಾ ಇದೆ. ನೋಡ್ಬೋದು, ಈಗ ಏನೇ ಒಂದು ಅಭಿವೃದ್ಧಿ ಕೆಲಸದ್ರು ಬಿಜೆಪಿ ಪಕ್ಷನೇ ಆದಂಥದ್ದು. ಅದಕ್ಕೆ ಸರಿಯಾಗಿ ನಮ್ಮ ಕೇಂದ್ರದ ಪ್ರಧಾನಮಂತ್ರಿ ಅಂತಹ ನರೇಂದ್ರ ಮೋದಿಜಿಯವರ ಒಂದು ವಿಶೇಷ ಕಾಳಜಿಯಿಂದ ಎಲ್ಲ ಕೆಲಸಗಳು ಆಗ್ತಾ ಇವೆ. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಬಾರಿ 5ಕ್ಕೆ 5 ಬಂದಿದೆ. ಈ ಬಾರಿಯೂ ಕೂಡ ಹಾಗೇನೆ. ಯಾಕಂದ್ರೆ ಹೊಸ ಮತದಾರರು ಕೂಡ ಈ ಸರ್ತಿ ಯುವ ಮತ ತುಂಬಾ ಆಗಿದೆ. ಆ ಯುವಕರ ಮತ ಎಲ್ಲವೂ ಬಿಜೆಪಿಗೆ ಬೀಳ್ತದೆ. ನಾವು ಪ್ರತಿ ಮನೆಯಲ್ಲಿಯೂ ಕೂಡ ಬಿಜೆಪಿಯ ಕಾರ್ಯಕರ್ತರಿಗೆ ಆಗಿದ್ದಾರೆ. ನಾವು ಚುನಾವಣೆಯ ಈಗ ಎಲ್ಲ ಮನೆ ಭೇಟಿ ಮಾಡ್ತಾ ಇದ್ದೇವೆ. ಈ ಬಾರಿ 100ಕ್ಕೆ 100 ಬಿಜೆಪಿ ಬಂದು ನಮ್ಮ ಸರ್ಕಾರಗಳು ಬಿಜೆಪಿ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಶಿವಕುಮಾರ್, ಉಡುಪಿ ಅಂಬಲ್ಪಾಡಿಯಿಂದ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿ ಪರ ಚಿಂತನೆ ಇವತ್ತು ದೇಶ ಮಾತ್ರ ಅಲ್ಲ, ವಿದೇಶದಲ್ಲಿ ದೊಡ್ಡ ರೀತಿಯ ಸದ್ದನ್ನು ಮಾಡಿದೆ. ಅದೇ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡೋದಿದ್ರೆ, ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿದೆ, ನಮ್ಮ ಪ್ರಧಾನಿ ಅಭ್ಯರ್ಥಿಗೆ ಉತ್ಸುಕರಾಗಿರುವಂಥ ಕಾಂಗ್ರೆಸ್ನ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಅವರು ಕ್ಯಾಂಬ್ರಿಡ್ಜ್ ವಿವಿಯಲ್ಲಿ ಹೋಗಿ ದೇಶದ ಬಗ್ಗೆ ಅವಹೇಳನವಾದಂಥ ಮಾತನ್ನು ಆಡ್ತಾ ಇದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. 100 ಯೋಜನೆಗಳನ್ನು ನೀಡಿದಂಥ ನರೇಂದ್ರ ಮೋದಿ ಅವರು ಜನಪರವಾಗಿ, ಅಭಿವೃದ್ಧಿ ಪರವಾಗಿ, ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗಾಗಿ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಪರ ಚಿಂತನೆ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಮಗದೊಮ್ಮೆ ರಾಜ್ಯದಲ್ಲಿ 150ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಪಡೆದು ಸ್ವಂತ ಬಲದ ಮೇಲೆ ನಿಶ್ಚಲ ಬಹುಮತದೊಂದಿಗೆ ಮಗದೊಮ್ಮೆ ಬಿಜೆಪಿ ಸರ್ಕಾರ ರಚನೆ ಆಗ್ತದೆ. ಅಭಿವೃದ್ಧಿ ಪರ ಆಡಳಿತ ರಾಜ್ಯದಲ್ಲಿ ಬರ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಬಿ ಕುಶಾಲ್ ಶೆಟ್ಟಿ ಹೇಳಿ, ಉಡುಪಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರು, ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಬಹುಶಃ ರಾಜಕೀಯ ಏನು ಹೇಳಬೇಕಂತ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ. ದಿನಂಪ್ರತಿ ಪತ್ರಿಕೆಯಲ್ಲಿ, TV ಮಾಧ್ಯಮದಲ್ಲಿ ನೋಡ್ತಿದ್ದೀರಿ. ಬಹುಶಃ ಭ್ರಷ್ಟಾಚಾರ ಇವತ್ತು ಕಡಿಮೆ ಆಗ್ತದೆ ಅಂತೇಳಿ ಜನರು ನಿರೀಕ್ಷೆಯಲ್ಲಿದ್ದರು. ಬಹುಶಃ ಇವತ್ತು ಭ್ರಷ್ಟಾಚಾರ ಮುಂಚಿನಕ್ಕಿಂತಲೂ ಮಿತಿ ಮೀರಿದೆ. ಬಹುಶಃ ಜನರ ದಿನಂಪ್ರತಿ ಒಂದು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಇವತ್ತು ಏನು ಲಂಚ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಇದು
ಬಡವರಿಗೆ ಬಹಳಷ್ಟು ತೊಂದರೆಯಾಗಿದೆ. ಅದರೊಟ್ಟಿಗೆ ಇವತ್ತು ಜನರ ಜೀವನಕ್ಕೆ ಇವತ್ತು ಬೆಲೆ ಏರಿಕೆಯಿಂದ ಜನರ ಜೀವನ ಸಂಕಷ್ಟಕ್ಕೆ ಹೋಗಿದೆ. ಬಹುಶಃ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದಿತ್ತು. ಬಹುಶಃ ಅದರಿಂದ ಮುಂದಿನ ದಿನಗಳಲ್ಲಿ ಜನರು ತೀರ್ಮಾನ ತಗೊಳ್ಬೇಕಾಗಿದೆ. ನಮಸ್ಕಾರ, ನಾನು ಗೋಪಾಲ್ ಕೃಷ್ಣರಾವ್ ಅಂತ ಹೇಳಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಾಪು ಮಂಡಲದ್ದು. ಈಗಾಗಲೇ ನಿಮಗೆ ತಿಳಿದಿರುವಂತೆ ನಮ್ಮ ಇಡೀ ಕರ್ನಾಟಕದಲ್ಲಿ ಬಿಜೆಪಿಯ ಒಂದು ಒಳ್ಳೆಯ ಅಲೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಹೇಳುವುದಾದ್ರೆ ನಾವು 150+ ಅಂತ ಏನು ನಮಗೆ ಮೋದಿಜಿಯವರು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಅದು ಖಂಡಿತ ನಾವು ಯಶಸ್ವಿಯಾಗಿ ನಾವು ಅದನ್ನು ಪೂರೈಸ್ತೇವೆ. ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಂತಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಅದ್ವಿತೀಯವಾದಂತಹ ಒಂದು ಕೆಲಸಗಳೆಲ್ಲ ನಡೆದಿವೆ. ಪ್ರಮುಖವಾಗಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ರಘುಪತಿ ಭಟ್ರವರು ಒಂದು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿ ಬಡ ಜನತೆಯ ಪರವಾಗಿ ತುಂಬಾ ಕೆಲಸಗಳನ್ನು ಮಾಡಿ ಮಾಡಿದ್ದಾರೆ. ಅದಕ್ಕಾಗಿ ನಾವು ಒಂದು ಉತ್ತಮವಾದಂತಹ ಒಂದು ಈಗಾಗಲೇ ರಾಜ್ಯ ಸರ್ಕಾರ ಕೂಡ ನಮಗೆ ಅತ್ಯುತ್ತಮವಾದಂತಹ ಒಂದು ಬಜೆಟ್ ಅನ್ನು ಕೊಟ್ಟಿದೆ. ಆ ಲೆಕ್ಕದಲ್ಲಿ ಬಡ ಜನತೆಗೆ ಹಾಗೂ ಎಲ್ಲಾ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೂಡ ಒಂದು ಬಿಜೆಪಿಯ ಪರವಾಗಿ ಒಲವು ಮೂಡಿದೆ. ಈ ಬಾರಿ 100% ನಮ್ಮ ಬಿಜೆಪಿ ಉಡುಪಿ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಜಯಗಳಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ಸುಂದರ್ ಮಸ್ ಅಂತ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕನಾಗಿ ಕಳೆದ 30 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಾರೆ ನೋಡಿದರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಭ್ರಷ್ಟಾಚಾರದ ಏನು ದಾಖಲಾತಿಯನ್ನು ಇತ್ತೀಚೆಗೆ ಬೊಮ್ಮಾಯಿಯವರು ಕೇಳ್ತಾ ಇದ್ದಾರೆ. ಬೊಮ್ಮಾಯಿಯವರ ಈಗಾಗಲೇ ದಾಖಲಾತಿ ಹೊರಗೆ ಬಂದಿದೆ. ದಾಖಲಾತಿ ಬಂದ ಕೂಡಲೇ ಬೊಮ್ಮಾಯಿಯವರು ರಾಜೀನಾಮೆ ಕೊಡಬೇಕಿತ್ತು. ಈಗ ನಿಜವಾಗಿ ಬೊಮ್ಮಾಯಿ ಸರ್ಕಾರ ಕೂಡಲೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಎದುರಿಸಬೇಕು. ಆದ್ದರಿಂದ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವ ಇಂಥ ಒಂದು ಸರ್ಕಾರಗಳು ಕಾರ್ಯಾಚರಣೆ ಇತ್ತೀಚಿನ 8 ವರ್ಷಗಳಲ್ಲಿ ಇಡೀ ದೇಶ ಮುಳುಗಿ ಹೋಗಿದೆ. ಅಲ್ಪಸಂಖ್ಯಾತರ ವಿರೋಧಿ, ಎಲ್ಲ ಧರ್ಮಗಳ ವಿರೋಧಿ ಮಾಡಿಕೊಂಡು ಈಗ ಒಂದು ಮನುವ ತತ್ವವನ್ನು ಈ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಈ ಸರ್ಕಾರವನ್ನು ಆದಷ್ಟು ಬೇಗ ಕಿತ್ತೋಗಿ ಕೆಲಸ ಆಗಬೇಕು. ಎಲ್ಲರ ಜನಗಳಲ್ಲಿ ಕೂಡ ಇದೇ ಮಾತಿದೆ. ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.